ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಸ್ತು ವಿಷಯ ತಾಪತ್ರಯಗಳು. ಸ್ನೇಹಿತರೆ, ಇವತ್ತು ನಾವು ಸಮಾಜದಲ್ಲಿ ಬದುಕಬೇಕಾದ್ರೆ ಅನೇಕ ತಾಪತ್ರಯಗಳು ನಮಗೆ ಎದುರಾಗ್ತವೆ. ಅಂದ್ರೆ ದುಃಖಗಳು, ಅನೇಕ ಪ್ರಕಾರದ ದುಃಖಗಳು ನಾವು ಎದುರಿಸ್ಬೇಕಾಗತ್ತೆ. ನಿಮ್ಗಷ್ಟೇ ಅಲ್ಲ, ದುಃಖಗಳು ಎಲ್ಲರಿಗೂ, ಮಾನವ ಶರೀರಧಾರಿಯಾಗಿ ಒಂದೊಂದು ಪ್ರತಿಯೊಬ್ಬರಿಗೂ ಆ ದುಃಖಗಳು ಇದ್ದೇ ಇರ್ತವೆ. ಹಾಗೆ ಅನೇಕ ದುಃಖಗಳನ್ನ ನಾವು ಕಾಣ್ತೀವಿ. ಅದರಲ್ಲಿ ದರ್ಶನಗಳು ಹೇಳ್ತವೆ 3 ಪ್ರಕಾರದ ದುಃಖಗಳಿದ್ದಾವೆ ಅಂತೆಂದು. ಅವು ಯಾವಂದ್ರೆ, ಒಂದು ಆಧ್ಯಾತ್ಮ ದುಃಖ, 2ನೇದು ಆದಿ ಭೌತಿಕ ದುಃಖ, 3ನೇದು ಆದಿ ದೈವಿಕ ದುಃಖ ಅಂತಂದು ಹೇಳ್ತಾರೆ. ಸ್ನೇಹಿತರೆ, ಈ ದುಃಖಗಳು ಅವರವರ ಸ್ಟೇಜಿಗೆ ತಕ್ಕಂಗೆ, ಬಡವರಾಗಿದ್ರೆ ಅವ್ರಿಗೆ ಬಡತನಕ್ಕೆ ತಕ್ಕಂಗೆ, ಶ್ರೀಮಂತರಾಗಿದ್ರೆ ಅವರ ಶ್ರೀಮಂತಿಗೆ ತಕ್ಕ ಹಾಗೆ, ಅವರವರ ಯೋಗ್ಯತೆ ಅರ್ಹತೆ ತಕ್ಕಂಗೆ ದುಃಖಗಳು ಬರ್ತವೆ. ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಮಹಾಭಾರತದಲ್ಲಿ ಕೃಷ್ಣ ಒಬ್ಬ ಅವತಾರಿ ಪುರುಷ, ಮಹಾವಿಷ್ಣುವಿನ ಅವತಾರ ಅಂತಂದು ಹೇಳಲಾಗುತ್ತೆ. ಅಂತ ಮಹಾವಿಷ್ಣು ಶ್ರೀಕೃಷ್ಣ ಪರಮಾತ್ಮ ಮಾವ ಕಂಸನನ್ನು ಸಂಹಾರ ಮಾಡಿದ ಮೇಲೆ ಅವರ ತಂದೆ ತಾಯಿಗಳು 14 ವರ್ಷದಿಂದ ಜೈಲಿನಲ್ಲಿ ಇರ್ತಾರೆ, ಕಾರಾಗೃಹದಲ್ಲಿ ಇರ್ತಾರೆ. ಕೃಷ್ಣ ಹುಟ್ಟಿದ ಮೇಲೆ ಅವ್ರ ತಾಯಿ ಅವ ಮಗ ಹೆಂಗಿದ್ದಾನೆ ಅಂತ ನೋಡಿರೋದಿಲ್ಲ. ನಿಮ್ಗೆಲ್ಲ ಗೊತ್ತಿದೆ ಈ ಕತೆ. ಯಾಕಂದ್ರೆ ಕೃಷ್ಣ ಹುಟ್ಟಿದ ಮೇಲೆ ಆ ಮಹಾವಿಷ್ಣುವಿನ ಪ್ರಭಾವದಿಂದ ಎಲ್ಲ ಸೈನಿಕರೆಲ್ಲ ಮೂರ್ಛೆ ಹೋಗ್ತಾರೆ, ಗೇಟ್ಗಳು ತಾವೇ ತೆಗಿತವೆ. ಆವಾಗ ವಾಸುದೇವ ಒಂದು ಪುಟ್ಟಿಯಲ್ಲಿ ಆ ಮಗುವನ್ನು ಇಟ್ಕೊಂಡು ಯಮುನಾ ನದಿಯನ್ನ ದಾಟಿಬಿಟ್ಟು ಅವರ ನಂದ ಮನೆಯಲ್ಲಿ ಆ ಮಗುವನ್ನಿಟ್ಟು, ಅಲ್ಲಿ ಆಗ ತಾನೇ ಹುಟ್ಟಿದ ಹೆಣ್ಣು ಮಗುವನ್ನು ತಗೊಂಬಂದು ಆ ಜೈಲಲ್ಲಿ ಇಟ್ಟಿರ್ತಾನೆ. ಅನಂತರ ಕಂಸ ಬಂದು ಆ ಮಗುವನ್ನ ಸಾಯಿಸಕ್ ಪ್ರಯತ್ನ ಮಾಡ್ತಾನೆ. ಅದು ಏನ್ ಹೇಳುತ್ತೆ, ನಿನ್ನನ್ನ ಸಂಹಾರ ಮಾಡೋದಕ್ಕೆ ಬೇರೆ ಕಡೆಗೆ ಹುಟ್ಟಿದಾನೆ ಅಂತಂದು ಹೇಳಿ ಹೋಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ಕತೆ ಇದು. ಅದು ಇರ್ಲಿ. ಆಮೇಲೆ ಕೃಷ್ಣನಿಗೆ ತಾಯಿ ಕೇಳ್ತಾಳೆ, ಆ ಮಗುವನ್ನ ನೋಡಿ ಅಪ್ಪಿಗಂತಾಳೆ. ಕಂಸನ ಸಂಹಾರ ಆದ್ಮೇಲೆ ಕಾರಾಗೃಹದಲ್ಲಿ ಬಿಡಿಸೋದಕ್ಕೆ ಕೃಷ್ಣ ಹೋಗ್ತಾನೆ ಜೊತೆಯಲ್ಲಿ. ಆ ತಾಯಿ ಮಗುನ ಅಪ್ಪಿಗಂತಾಳೆ. ಆಮೇಲೆ ಒಂದು ಪ್ರಶ್ನೆ ಕೇಳ್ತೇನೆ, ನನಗೆ ಉತ್ತರ ಕೊಡು ಅಂತ ಕೇಳ್ತಾಳೆ. ಏನದು ಪ್ರಶ್ನೆ? ಕೇಳಮ್ಮ ಅಂತ ಹೇಳ್ತಾನೆ ಕೃಷ್ಣ. ಅಲ್ಲ, ನೀನು ಭಗವಂತ ಅಂತ ಕರೀತಾರೆ ಎಲ್ಲರೂ ಹೊರಗಡೆ, ನೀನು ಭಗವಂತ ಅಂತ ಕರೀತಾರೆ. ಆದ್ರೆ 14 ವರ್ಷ ಆದ್ರೆ ಯಾಕೆ ನಮ್ಮನ್ನು ಬರಲಿಲ್ಲ ನಮ್ಮನ್ನು ಬಿಡ್ಸಾಕೆ? ನೀನು ಭಗವಂತನೇ ಆಗಿದ್ರೆ ನಮ್ಮನ್ನ ಆವಾಗ್ಲೇ ಬಿಡಿಸ್ಬೋದಾಯ್ತಲ್ಲ, ನೀನು ಹುಟ್ಟಿದ ತಕ್ಷಣ. ನಮ್ಮನ್ನ ಯಾಕೆ 14 ವರ್ಷ ವನವಾಸದಲ್ಲಿ, ಅಂದ್ರೆ ಕಾರಾಗೃಹದಲ್ಲಿ ಇರಂಗ್ ಮಾಡಿ ನಮ್ಮಿಬ್ಬರನ್ನ ಅಂತ ಕೇಳ್ತಾಳೆ. ಕೃಷ್ಣ ಹೇಳ್ತಾನೆ, ಪ್ರತಿಯೊಂದಕ್ಕೂ ಕೂಡ ನಿಯಮಾವಳಿಗಳಿದ್ದಾವೆ. ಮನುಷ್ಯ ಶರೀರದರ್ಶಿ ಬಂದ ಮೇಲೆ, ಈ ಶರೀರದರ್ಶಿ ಬಂದ ಮೇಲೆ, ಅಥವಾ ಭಗವಂತನೇ ಶರೀರದರ್ಶಿ ಬಂದ ಮೇಲೆ ಬ್ರಹ್ಮನು ಮಾಡಿದಂತ ಕೆಲವು ಬ್ರಹ್ಮಾಂಡದ ನಿಯಮಾವಳಿಗಳಿರ್ತವೆ. ಅವುಗಳನ್ನು ಎಲ್ಲರೂ ಪಾಲನೆ ಮಾಡಲೇಬೇಕು. ಪ್ರತಿಯೊಬ್ಬರಿಗೂ ಅವು ಅನ್ವಯ ಆಗ್ತವೆ. ಆ ನಿಯಮಗಳ ಪಾಲಿಸ್ಬೇಕಾಗತ್ತೆ. ಅದು ಕರ್ಮಾನುಸಾರವಾಗಿ ನಡೆದಿರುತ್ತೆ. ನಾವು ಅದರಲ್ಲಿ ಮಧ್ಯದಲ್ಲಿ ಕೈ ತೋರ್ಸಕ್ ಬರೋದಿಲ್ಲ. ಪ್ರತಿಯೊಂದು ಕೂಡ ಅದು ಪ್ರಾರಬ್ಧ ಕರ್ಮ ಅನುಸಾರವಾಗಿ ನಡೆಯುತ್ತೆ ಅಂತ ಹೇಳ್ತಾನೆ.
ಹಾಗಾದ್ರೆ ಇನ್ನೂ ಒಂದು ಪ್ರಶ್ನೆ ಕೇಳ್ತಾಳೆ. ಆಯ್ತು, 14 ವರ್ಷ ನಾನು ನಿನ್ ಬಿಟ್ಟಿರ್ಬೇಕಾದ್ರೆ ನಾನೇನ್ ಪ್ರಾರಬ್ಧ ಕರ್ಮ ನಂದೇನಿತ್ತು ಅಂತ ಕೇಳ್ತಾಳೆ. ಅವಾಗ ಕೃಷ್ಣ ಹೇಳ್ತಾನೆ, ಅಮ್ಮ, ನೀನು ರಾಮಾಯಣದಲ್ಲಿ ನಾನು ನಿನ್ನ ಮಗನಾಗಿದ್ದೆ, ನೀನು ನನ್ನ ತಾಯಿ ಕೈಕೇಯಿ ಆಗಿದ್ದೆ, ನೀನು ನನ್ನನ್ನ 14 ವರ್ಷ ವನವಾಸ ಕಳಿಸಿದೆ. ನಾನು ಲೋಕ ಕಲ್ಯಾಣಕ್ಕೋಸ್ಕರ, ಶತ್ರು ಸಂಹಾರಕ್ಕೋಸ್ಕರ, ಲೋಕಹಿತಕ್ಕೋಸ್ಕರ ಆ ಒಂದು 14 ವರ್ಷ ವನವಾಸವನ್ನ ನಗುನಗುತ್ತಾ ಸ್ವೀಕಾರ ಮಾಡಿದೆ. ನಾನು ಎಲ್ಲಿ ನಿನ್ನ ಪ್ರತಿಭಟನೆ ಮಾಡಲಿಲ್ಲ, ನಾನು ಒಂದು ಮಾತು ಅನ್ಲಿಲ್ಲ, ನಿನ್ ಮೇಲೆ ಕೋಪನೂ ನಾನು ಮಾಡಿಕೊಳ್ಳಿಲ್ಲ. ಆ ಕರ್ಮ ಫಲ 14 ವರ್ಷ ನೀನೇನು ನನ್ನ ತಾಯಿಯಿಂದ ದೂರ ಮಾಡಿದೆಲ್ಲ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ನೀನು ಈ 14 ವರ್ಷ ನನ್ನನ್ನ ಬಿಟ್ಟು ಇರಬೇಕಾಯಿತು. ನಂದನ ಹೆಂಡತಿ ಯಶೋಧ ಯಾರು? ರಾಮಾಯಣದಲ್ಲಿ ಬರುವಂತ ಕೌಶಲ್ಯ ಈ ಜನ್ಮದ ಮಹಾಭಾರತದಲ್ಲಿ ಯಶೋಧೆ ಆಗಿರ್ತಾಳೆ. ನೀನು ನನ್ನ ತಾಯಿಯ 14 ವರ್ಷದ ಮಮತೆಯನ್ನು ಕಿತ್ಕೊಂಡಿ ರಾಮಾಯಣದಲ್ಲಿ. ಈ ವರ್ಷ ನಾನು ಹುಟ್ಟಿದ ತಕ್ಷಣನೇ ನಾನು ಯಶೋಧೆ ಹತ್ರ ಸೇರ್ಕೊಂಡೆ. 14 ವರ್ಷ ಆ ತಾಯಿಯ ರಕ್ಷಣೆಯಲ್ಲಿ ನಾನು ಬೆಳೆದೆ. ಇದು ಕರ್ಮ, ಇದು ಪ್ರಾರಬ್ಧ. ಯಾರು ಏನ್ ಮಾಡಿರ್ತಾರೋ ಅದನ್ನು ಅನುಭವಿಸ್ಲೇಬೇಕು. ಅದು ಮನುಷ್ಯರೇ ಆಗಿರ್ಬೋದು ಅಥವಾ ದೇವತೆಗಳೇ ಆಗಿರ್ಬೋದು, ಅದನ್ನ ಎಲ್ಲರೂ ಅನುಭವಿಸ್ಲೇಬೇಕು. ಇದನ್ನ ಕೃಷ್ಣನೇ ಹೇಳುವಂಥದ್ದು. ಇದನ್ನ ನಾವೆಲ್ಲ ತಿಳ್ಕೊಬೇಕಾಗತ್ತೆ. ಆಮೇಲೆ ಒಂದು ಮಹಾಭಾರತದ ಕಥೆ ಹೇಳ್ತೀನಿ. ಮಹಾಭಾರತದಲ್ಲಿ ಕೌರವರ ಪಾಂಡವರ ನಡುವೆ ಯುದ್ಧ ಮುಗಿದೋಗಿರುತ್ತೆ. ಗಾಂಧಾರಿ ಶಾಪ ಮತ್ತು ಋಷಿ ಶಾಪದಿಂದ ದ್ವಾರಕೆ ಮುಳುಗುವ ಪರಿಸ್ಥಿತಿಯಲ್ಲಿ ಇರುತ್ತೆ. ಕೃಷ್ಣ ಅರ್ಜುನನಿಗೆ ಒಬ್ಬ ದೂತನ ಕೈಯಾಗಿ ಹೇಳಿ ಕಳಿಸ್ತಾನೆ, ದ್ವಾರಕೆ ಮುಳುಗಿ ಹೋಗುತ್ತೆ, ನಮ್ಮ ರಾಜವಂಶಸ್ಥರನ್ನ ಕರೆದುಕೊಂಡು ನಿಮ್ಮ ಇಂದ್ರಪ್ರಸ್ಥಕ್ಕೆ ಕರೆದುಕೊಂಡು ಹೋಗುವಂತಂದೇಳಿ ಒಬ್ಬ ದೂತನ ಕಳಿಸಿರ್ತಾನೆ. ಆಮೇಲೆ ಅರ್ಜುನ ಇಲ್ಲಿ ದ್ವಾರಕೆಗೆ ಬಂದು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಷ್ಟರೊಳಗೆ ಕೃಷ್ಣ ತಮ್ಮ ಶರೀರವನ್ನ ಬಿಟ್ಟೋಗಿರ್ತಾನೆ. ಆಲ್ರೆಡಿ ಶರೀರ ಬಿಟ್ಬಿಟ್ಟಿರ್ತಾನೆ. ಆ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ದರೋಡೆಕೋರರು ಅಟ್ಯಾಕ್ ಮಾಡ್ತಾರೆ. ದರೋಡೆಕೋರರು ಅಟ್ಯಾಕ್ ಮಾಡಿದ್ರೆ ಈ ದುಡ್ಡಿಗೋಸ್ಕರ, ಐಶ್ವರ್ಯಕ್ಕೋಸ್ಕರ, ಬಂಗಾರ ಇದಕ್ಕೋಸ್ಕರ ಅಟ್ಯಾಕ್ ಮಾಡಿದಾಗ ಅರ್ಜುನನಿಗೆ ಆ ಗಾಂಡೀವ ಎತ್ತಕ್ಕಾಗೋದಿಲ್ಲ, ಒಂದು ಬಿಲ್ ಹೊಡ್ಯಕ್ಕಾಗೋದಿಲ್ಲ, ಬಾಣ ಇಟ್ಟು ಬಿಲ್ ಹೊಡ್ಯಕ್ಕಾಗೋದಿಲ್ಲ. ಎಂತ ಅರ್ಜುನ, ಜಗದೇಕ ವೀರ ಅರ್ಜುನ, 18 ಅಕ್ಷೋಣಿ ಸೈನ್ಯವನ್ನ ಸಂಹಾರ ಮಾಡಿದಂತಹ ಅಂತ ಅರ್ಜುನ ಇಲ್ಲಿ ಸಾಮಾನ್ಯ ಬೇಟೆಗಾರರನ್ನ, ದರೋಡೆಕಾರರನ್ನ ಎದುರ್ಸಕ್ಕಾಗೋದಿಲ್ಲ. ಏನು ಇದ್ರ ಅರ್ಥ ಅಂದ್ರೆ ಯಾವುದೋ ಒಂದು ದಿವ್ಯ ಶಕ್ತಿ ನಮ್ಮ ಹಿಂದೆ ಇದ್ದು ನಡೆಸ್ತಾ ಇರುತ್ತೆ. ಆ ಒಂದು ದಿವ್ಯ ಶಕ್ತಿ ನಮ್ಮನ್ನ ಕೈ ಬಿಟ್ಟು ಹೋದ್ರೆ ನಾವು ಏನೂ ಅಲ್ಲ. ಇಲ್ಲಿ ನಾವು ನೆಪ ಮಾತ್ರ. ಎಲ್ಲದರಿಂದ ಹಿಂದೆ ನಡೆಸುವಂತ ಒಂದು ಶಕ್ತಿ ಇದೆ. ಆ ಶಕ್ತಿಯ ಆಧಾರವಾಗಿ ನಾವು ಆ ಶಕ್ತಿಯಿಂದನೇ ಇವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಮ ಅಹಂಕಾರದಿಂದ ನಾನು ಅದನ್ನ ಮಾಡಿದೆ, ನಾನು ಇದನ್ನ ಮಾಡಿದೆ, ನಮ್ಮ ಅಹಂಕಾರದಲ್ಲಿ ನಾವಿರ್ತೇವೆ. ಇದನ್ನ ಸರಿಯಾಗಿ ತಿಳ್ಕೋಬೇಕು. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ದೇವಾಸುರ ಸಂಗ್ರಾಮ ಆಗಿರುತ್ತೆ. ದೇವಾಸುರ ಸಂಗ್ರಾಮದಲ್ಲಿ ಇಂದ್ರ ಇವರೆಲ್ಲ ಗೆದ್ದಿರ್ತಾರೆ, ದೇವತೆಗಳು ಗೆದ್ದಿರ್ತಾರೆ. ಏನ್ ಪಾರ್ಟಿ ಆಚರಣೆ ಮಾಡ್ತಿರ್ತಾರೆ, ಗೆದ್ದಿದ್ದ ಖುಷಿಯಿಂದ ಪಾರ್ಟಿ ಆಚರಣೆ ಮಾಡ್ತಾ ಇರ್ತಾರೆ. ಅವಾಗ ಹೊರಗಡೆ ಒಬ್ಬ ವ್ಯಕ್ತಿ ಬಂದು ನಿಂದಿರ್ತಾನೆ. ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಂಡು ಅವ್ರನ್ನ ಕರೀತಾನೆ ಹೊರಗಡೆ. ಕರೆದಾಗ ಇಂದ್ರ ಅಗ್ನಿನ ಕಳಿಸ್ತಾನೆ. ಅಗ್ನಿ ಹೋಯ್ತಾನೆ. ಅವಾಗ ಹೋಗಿ ಇದನ್ನೆಲ್ಲ ನೀವು ಗೆದ್ದಿದ್ದೀರಾ ಅಂತ ಕೇಳ್ತಾನೆ. ಈ ಯುದ್ಧವನ್ನ ನೀವು ಗೆದ್ದಿದ್ದೀರಾ ಅಂತ ಕೇಳ್ತಾನೆ. ಹೌದು, ನಾವು ಗೆದ್ದಿದ್ದೀವಿ ಅಂತ. ಆಯ್ತು, ನೀವು ಗೆದ್ದಿದ್ದಾದ್ರೆ ಇಲ್ಲಿ ಒಂದು ಹುಲ್ಲು ಇಡ್ತೀನಿ, ಇದನ್ನು ಸುಡು ನೋಡೋಣ ಅಂತ ಹೇಳ್ತಾನೆ. ಒಂದು ಹುಲ್ಕಡ್ಡಿನ ಸುಡು ಅಂತ ಹೇಳ್ತಾನೆ. ಅಗ್ನಿ ಪ್ರಯತ್ನ ಮಾಡ್ತಾನೆ, ಆ ಹುಲ್ಕಡ್ಡಿ ಸುಡಕ್ ಆಗೋದಿಲ್ಲ. ಅವಾಗ ಹೋಗಿ ಇಂದ್ರನ್ಗೆ ಹೇಳ್ತಾನೆ, ಯಾರೋ ಒಬ್ರಿಗೆ ಹೊರಗಡೆ ಬಂದಿದ್ದಾರೆ, ಯುದ್ಧವನ್ನ ನೀವು ಗೆದ್ರೆ ಅಂತ ಕೇಳಿದ್ರು. ಹೌದು, ನಾವು ಗೆದ್ವಿ ಅಂತ ಅಂದ್ವಿ. ಆಮೇಲೆ ಇದನ್ನು ಹುಲ್ಕಡ್ಡಿ ಸುಡು ಅಂದ್ರೆ ಅವು ಏನ್ ಮಾಡಿದ್ರು ಹುಲ್ಕಡ್ಡಿ ಸುಡಕ್ ನನ್ನ ಕೈಲಿ ಆಗೋಲ್ದು ಅಂತ.
ಆಮೇಲೆ ಇಂದ್ರ ವಾಯುವನ್ನು ಕಳಿಸ್ತಾನೆ. ವಾಯು ಬರ್ತಾನೆ. ವಾಯು ಬಂದು ಅವನಿಗೆ ಇದೇ ಪ್ರಶ್ನೆ, ಇದನ್ನ ನಿನ್ನ ಗಾಳಿಯಿಂದ ಮೇಲೆ ತೂರು ಅಂತ ಹೇಳ್ತಾನೆ ಹುಲ್ಕಡ್ಡಿನ. ಅವನು ತನ್ನ ವಾಯುವನ್ನ ಪ್ರಯೋಗ ಮಾಡ್ತಾನೆ. ಅದು ಹುಲ್ಕಡ್ಡಿ ಅಲ್ಲಾಡೋದೇ ಇಲ್ಲ, ಎಲ್ಲಿದ್ದದ್ದು ಅಲ್ಲೇ ಇರುತ್ತೆ. ವಾಯು ಹೋಗಿ ಇಂದ್ರಗೆ ಹೇಳ್ತಾನೆ. ಇಂದ್ರ ಬಂದು ನೋಡ್ತಾನೆ. ಅವನಿಗೆ ಅರ್ಥ ಆಗುತ್ತೆ, ಇವನು ಸಾಮಾನ್ಯನಲ್ಲ, ಮಹಾವಿಷ್ಣುವನೇ ನಮಗೆ ಪಾಠ ಕಲ್ಸಕ್ ಬಂದಿದ್ದೇನೆ ಎಂಬುದು ಅವನಿಗೆ ಯಾವುದೋ ವಿಧಾನದಿಂದ ಅರ್ಥ ಆಗತ್ತೆ. ಅವಾಗ ಅವನಿಗೆ ಅರ್ಥ ಆಗತ್ತೆ, ಓ ನಾವು ಯಾವುದನ್ನು ಮಾಡೋರಲ್ಲ, ಎಲ್ಲವನ್ನು ಮಾಡಿಸೋದು ಆ ಭಗವಂತ ಇದ್ದಾನೆ, ನಮ್ಮ ಹಿಂದೆ ಆ ಭಗವಂತ ನಿಂತ್ಕೊಂಡು ಮಾಡಿಸ್ತಾ ಇದ್ದೇನೆ. ನಾವು ಅಹಂಕಾರದಲ್ಲಿ ಇದ್ದೇವೆ, ನಮ್ಮ ಅಹಂಕಾರ ಮುರಿಯೋದಕ್ಕೆ ಆ ಭಗವಂತ ಬಂದಿದ್ದಾನೆ ಅಂತ. ಈಗ ಸಹಜವಾಗಿ ಎಲ್ಲರೂ ಮಾತಾಡ್ತಾ ಇರುವಾಗೆ ಒಂದು ಮಾತು ಹೇಳ್ತಾರೆ, ನಾವು ಹುಲ್ಲು ಕಡ್ಡಿನೂ ಅಲಗಡ್ಸಕ್ ಆಗೋದಿಲ್ಲಪ್ಪ, ಭಗವಂತನ ಇಚ್ಛೆ ಇಲ್ಲದೆ ಅಂತ ಹೇಳ್ತಾರೆ. ಅದರ ಅರ್ಥ ಇದು. ಈ ಕಥೆಯಿಂದ ಹಿಡ್ಕೊಂಡೆ ಅನೇಕ ಜನ ಹೇಳ್ತಿರ್ತಾರೆ, ಭಗವಂತನ ಕೃಪೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡ್ಸಕ್ ಆಗೋದಿಲ್ಲ ಅಂತಂದು. ಹಾಗೆ ನಮ್ಮ ಹಿಂದೆ ಒಂದು ಅವ್ಯಕ್ತ ಒಂದು ಶಕ್ತಿ, ಅದ್ಭುತವಾದ ಶಕ್ತಿ ನಮ್ಮ ಹಿಂದೆ ನಿಂತ್ಕೊಂಡು ನಡೆಸ್ತಾ ಇರುತ್ತೆ. ನಾವೆಲ್ಲ ಮಾಡ್ತಾ ಇರ್ತೀವಿ. ನಾವು ನಮ್ಮ ಅಜ್ಞಾನದಲ್ಲಿ ನಾವು ಮಾಡ್ತಾ ಇದ್ದೀವಿ ಹೇಳ್ತಾ ಇರ್ತೀವಿ. ಆದ್ರೆ ಯಾವುದನ್ನು ನಾವು ಮಾಡ್ತಾ ಇರೋದಿಲ್ಲ. ಆ ಭಗವಂತನ ಶಕ್ತಿ ಹಿಂದೆ ನಿಂತ್ಕೊಂಡು ಮಾಡಿಸ್ತಾ ಇರುತ್ತೆ, ನಾವು ಮಾಡ್ತಾ ಇರ್ತೀವಿ. ಪ್ರತಿಯೊಂದಕ್ಕೂ ಕಾರಣ ಸಂಬಂಧ ಇದ್ದೇ ಇರುತ್ತೆ, ಪ್ರತಿಯೊಂದು ಕಾರ್ಯಕ್ಕೂ ಕಾರಣಗಳು ಇದ್ದೇ ಇರ್ತವೆ. ಹಾಗೆ ನಿಮ್ಮ ಜೀವನದಲ್ಲಿ ಬರುವಂತ ಅನೇಕ ಕಷ್ಟ, ಸುಖ, ನೋವು, ನಲಿವು, ದುಃಖ, ಸಮಸ್ಯೆಗಳಿಗೆ ಅನೇಕ ಕಾರಣಗಳು ಇರ್ತವೆ. ಕೆಲವೊಂದನ್ನ ಹುಡುಕಕ್ಕಾಗೋದಿಲ್ಲ, ಕೆಲವರು ಹುಡುಕ್ಬೋದು. ಕೆಲವೊಂದು ಪರಿಹಾರ ಮಾಡ್ಕೊಳಕ್ಕಾಗತ್ತೆ, ಕೆಲವೊಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳಕ್ಕಾಗೋದಿಲ್ಲ, ಅದನ್ನು ಅನುಭವಿಸ್ಬೇಕಾಗಿರುತ್ತೆ. ಹೀಗೆಲ್ಲ ಇರ್ತವೆ. ಹಾಗಾಗಿ ಎಲ್ಲ ಸಮಸ್ಯೆಗಳಿಗೂ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಎಲ್ಲ ಸಮಸ್ಯೆಗಳಿಗೂ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ, ಎಷ್ಟೋ ಜನ ನಮ್ಮ ಹತ್ರ ಬಂದಿದ್ರು. ಕೆಲವರಿಗೆ ಗುರು ಶಾಪ ಇರುತ್ತೆ, ಕೆಲವರಿಗೆ ಸ್ತ್ರೀ ಶಾಪ ಇರುತ್ತೆ, ಕೆಲವರಿಗೆ ದೈವ ಶಾಪ ಇರುತ್ತೆ. ಅಂಥವನ್ನೆಲ್ಲ ಪರಿಹಾರ ನಾವು ಮಾಡಿಕೊಡಕ್ಕಾಗೋದಿಲ್ಲ. ಅವರ ಪರಿಹಾರ ಮಾರ್ಗವನ್ನು ಹುಡುಕೊಂಡು ಹೊರಗಡೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ನಾವು ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ, ಇಲ್ಲ ಅಂತ ಅಲ್ಲ. ನಮ್ಮ ಕೈಲಿ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ನಾವು ಅದಕ್ಕೆ ಸರಿ ಮಾಡ್ತೀವಿ, ಅಥವಾ ಮಾರ್ಗದರ್ಶನ ಮಾಡ್ತೀವಿ. ಹೊರಗಡೆ ಹೋಗ್ಯಪ್ಪ ಅಂತಂದು ಇಂತಲ್ಲಿ ಹೋಗಿ ಸರಿ ಮಾಡಿಸ್ಕೊಳ್ಳಿ ಅಂತೀವಿ. ಇನ್ನು ಕೆಲವೊಂದ್ ಕೈ ಯೋಗದ ಮೂಲಕ, ನಮ್ಮ ಯೋಗ ಸಾಧನೆ ಮೂಲಕ ಸಮಸ್ಯೆ ಪರಿಹಾರವನ್ನು ಕೂಡ ನಾವು ಎಷ್ಟೋ ಜನಕ್ಕೂ ಕೊಟ್ಟಿದ್ದೀವಿ ಕೂಡ. ಎಲ್ಲಿ ಗುಣಮುಖ ಆಗದೆ ಇರುವಂತವು ಕೂಡ ನಮ್ಮ ಹತ್ರ ಕೆಲವೆಲ್ಲ ಗುಣಮುಖ ಆಗಿದ್ದಾವೆ. ವಾಮಾಚಾರ ಇಂಥವೆಲ್ಲ. ಇಲ್ಲಿ ನಾವು 3 ಪ್ರಕಾರದ ತಾಪತ್ರಯಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಆಧ್ಯಾತ್ಮಿಕವಾದಂತಹ ತಾಪತ್ರಯಗಳಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಇರುವಂತಹ ದುಃಖಗಳನ್ನ ಆಧ್ಯಾತ್ಮಿಕ ದುಃಖ ಅಂತ ಕರೆಯುತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ ಜ್ವರ, ತೆಲ್ನೋವು, ಮತ್ತೆ ಮಾನಸಿಕ ಚಿಂತೆ, ಇವೆಲ್ಲ ಆಧ್ಯಾತ್ಮಿಕ ದುಃಖದಲ್ಲಿ ಬರ್ತವೆ. ಆಮೇಲೆ ಎರಡನೇದು ಆದಿಭೌತಿಕ ದುಃಖ ಅಂತ ಬರುತ್ತೆ. ಈಗ ಆದಿಭೌತಿಕ ದುಃಖ ಅಂದ್ರೆ ಇತರ ಮನುಷ್ಯರು ಮತ್ತೆ ಇತರ ಮನುಷ್ಯರು, ಪ್ರಾಣಿಗಳು, ಇವರಿಂದ ಆಗುವಂಥದ್ದು ಇದು ಆದಿಭೌತಿಕ ದುಃಖ. ಅದು ಯಾವ್ದಂದ್ರೆ ಮುಳ್ಳು, ಕಲ್ಲು ಇತ್ಯಾದಿಗಳಿಂದ ಬರುವಂತಹ ದುಃಖಗಳು. ಆಮೇಲೆ ಮತ್ತೆ ಕೊಲೆ, ಇನ್ನೊಬ್ಬ ವ್ಯಕ್ತಿ ಕೊಲೆ ಮಾಡುವಂಥದ್ದು, ಹಾವು ಕಡಿಯುವಂಥದ್ದು, ಮುಳ್ಳು ಚುಚ್ಚುವಂಥದ್ದು, ಇವೆಲ್ಲ ಆದಿಭೌತಿಕದಲ್ಲಿ ದುಃಖದಲ್ಲಿ ಇನ್ನೂ ಇತರೆ ಇದ್ದಾವೆ, ಆದಿಭೌತಿಕದಲ್ಲಿ ಬರ್ತವೆ. ಆಮೇಲೆ ಇಲ್ಲಿ ನಾವು ಬರೋದು ಆದಿದೈವಿಕ. ನಾವು ಆಧ್ಯಾತ್ಮಿಕ ನೋಡಿದ್ವಿ, ಆದಿಭೌತಿಕ ನೋಡಿದ್ವಿ. ಆದಿದೈವಿಕ ದುಃಖ ಅಂದ್ರೆ ಇಲ್ಲಿ ಬರುವಂತದ್ದು ಏನಂದ್ರೆ ಭೂತ, ಪ್ರೇತ ಇತ್ಯಾದಿ ಅತಿ ಅಮಾನುಷ್ಯ ಶಕ್ತಿಗಳಿಂದ, ಪ್ರಕೃತಿಯ ಅತಿ ಅಮಾನುಷ್ಯ ಶಕ್ತಿಗಳು, ಕಣ್ಣಿಗೆ ಕಾಣದೇ ಇರುವಂತ ಶಕ್ತಿಗಳಿಂದ ತೊಂದರೆಗಳೆಲ್ಲ ಉಂಟಾಗ್ತಾವಲ್ವಾ, ಇದನ್ನೆಲ್ಲ ಆದಿದೈವಿಕ ದುಃಖ ಅಂತ ಕರೀತಾರೆ. ಯಾವಾಗ ಈ 3 ದುಃಖಗಳಿಂದ ಯಾವ ವ್ಯಕ್ತಿ ಬಿಡುಗಡೆವಂತನೋ ಅವನು ಜನನ ಮರಣದಿಂದ ಮುಕ್ತಿಯನ್ನ ಪಡಿತಾನೆ, ಅವನು ಮುಕ್ತನಾಗ್ತಾನೆ ಅಂತಂದು ಸಾಂಖ್ಯ ಯೋಗದಲ್ಲಿ ಇದು ಬರುತ್ತೆ. ಯೋಗ ದರ್ಶನದಲ್ಲಿ ಇದು ಬರುವಂತದ್ದು. ಹಾಗೆ ನಾವು ಮೊದಲಿಂದ ಅನೇಕ ಸಮಸ್ಯೆಗಳಿರೋರಿಗೆ, ತೊಂದರೆಗಳು ಇರೋರಿಗೆ ಮಾರ್ಗದರ್ಶನ ನೀಡಿದ್ದೀವಿ. ಕೆಲವರಿಗೆ ಯೋಗ ಚಿಕಿತ್ಸೆಯ ಮೂಲಕ, ಯೋಗ ಮಾರ್ಗದ ಮೂಲಕ ಸಮಸ್ಯೆಗೆ ಪರಿಹಾರ ಹೇಳಿದ್ದೀವಿ, ಮಾರ್ಗದರ್ಶನ ಮಾಡ್ತೀವಿ. ಕೆಲವೊಂದು ಪರಿಹಾರನೂ ನಾವು ಮಾಡ್ತೀವಿ, ಇಲ್ಲ ಅಂತ ಅಲ್ಲ. ಚಿಕ್ಕ ಪುಟ್ಟಿದ್ರೆ ಪರಿಹಾರ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಅದು ಏನು ಅಂತ ಮೊದಲು ಕಂಡ್ಕೋಬೇಕು. ಯಾವುದೇ ಸಮಸ್ಯೆ ಇರಲಿ, ಮೊದಲು ಅದು ಸಮಸ್ಯೆ ಏನು,
ಅದನ್ನು ಕಟ್ಕೋಬೇಕು. ಅದು ಆಧ್ಯಾತ್ಮಿಕ ದುಃಖನ, ಆದಿದೈವಿಕ ದುಃಖನ, ಅಥವಾ ಆದಿ ಭೌತಿಕ ದುಃಖನೋ ಅಥವಾ ಆದಿ ದೈವಿಕ ದುಃಖನೋ, ಯಾವ ದುಃಖ ಅದು ಅಂತ ಮೊದಲು ಕಂಡುಕೋಬೇಕು. ಅದನ್ನ ಕಂಡುಕೊಂಡು ಅದಕ್ಕೆ ಸರಿಯಾದ ಪರಿಹಾರವನ್ನ ಕೊಡಬೇಕು. ಕೊಟ್ಟಾಗ ಆ ಸಮಸ್ಯೆಯಿಂದ ಹೊರಗಡೆ ಬರಕ್ ಸಾಧ್ಯ ಇದೆ. ಆದ್ರೆ ಭಯಾನಕವಾದಂತ ಗುರುಶಾಪಗಳು, ಸ್ತ್ರೀ ಶಾಪಗಳು, ದೈವ ಶಾಪಗಳು ಒಳಗಾಗಿದ್ರೆ ಅಂಥವಕ್ಕೆಲ್ಲ ಚಿಕಿತ್ಸೆ ಕೊಡೋದು ಅಥವಾ ಪರಿಹಾರ ಮಾರ್ಗದರ್ಶನ ಮಾಡೋಕೆ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಅವುಗಳನ್ನ ನೀವು ಹೊರಗಡೆ ಮಾಡ್ಕೋಬೇಕು. ಆದ್ರೆ ಸಣ್ಣ ಪುಟ್ಟ ಏನಾದ್ರೂ ಸಮಸ್ಯೆಗಳಿದ್ರೆ ಪ್ರತಿ ಶನಿವಾರ ಅಥವಾ ಶುಕ್ರವಾರ, ಶನಿವಾರ ನಾವು ಲೊಕೇಶನ್ ಹಾಕಿರ್ತೀವಿ, ಅಡ್ರೆಸ್ ಹಾಕಿರ್ತೀವಿ. ಈ ವಿಡಿಯೋ ಕೆಳಗಡೆ ಲೊಕೇಶನ್ ಹಾಕಿರ್ತೀವಿ, ಆಮೇಲೆ ಅಡ್ರೆಸ್ ಹಾಕಿರ್ತೀವಿ, ಮತ್ತೆ ವಾಟ್ಸಪ್ ನಂಬರ್ ಹಾಕಿರ್ತೀವಿ. ನೀವು ನಮ್ಮನ್ನು ಭೇಟಿ ಮಾಡ್ಬೇಕಂದ್ರೆ ನೀವು ಲೊಕೇಶನ್ ಕಳಿಸಿ ಅಂತ ಹಾಕಿದ್ರೆ ನಾವು ಲೊಕೇಶನ್ ಕಳಿಸ್ತೀವಿ. ನೀವು ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಂಡು ಪರಿಹಾರ ಪಡ್ಕೋಬಹುದು. ಅದು ಯೋಗದ ಮೂಲಕ ಅದು ಪರಿಹಾರ ಇದ್ರೆ ಯೋಗದ ಮೂಲಕ ಕಳಿಸ್ತೀವಿ. ತಾಂತ್ರಿಕ ದೋಷ ಆಗಿದ್ರೆ ಅದು ತಾಂತ್ರಿಕರ ಹತ್ರ ಕಳಿಸ್ತೀವಿ. ಅದು ಸಮಸ್ಯೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೂಡ ಅದು ಏನು ಅಂತಂದು ನಾವು ದಾರಿ ತೋರಿಸ್ತೀವಿ. ಅದನ್ನ ನಾವು ಏನ್ ಹೇಳ್ತೀವಿ ಅದನ್ನ ಸರಿಯಾಗಿ ಪಾಲನೆ ಮಾಡಬೇಕು. ನಮ್ಮ ಮೇಲೆ ನಂಬಿಕೆ ಇದ್ರೆ ನೀವು ಬರ್ಬೋದಾಗಿರುತ್ತೆ. ನಾವು ಮೇಲೆ ಗುರುಕುಲಗಳನ್ನ, ಮೇಲೆ ಬಿಲ್ಡಿಂಗ್ ಅರ್ಧಮರ್ಧ ಆಗಿದೆ ಗುರುಕುಲ ಕಟ್ಟಡ, ಮೇಲೆ ಗುರುಕುಲ ಪೂರ್ಣ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಗುರು ಕಾಣಿಕೆಯನ್ನ ತೆಗೆದುಕೊಳ್ತೀವಿ. ಯಾವುದು ಪುಕ್ಕಟೆ ನಾವು ಮಾಡೋದಿಲ್ಲ. ನೀವು ನಮಗೆ ಗುರು ಕಾಣಿಕೆಯನ್ನ ಸಲ್ಲಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀವು ಪಡೆದುಕೊಳ್ಬಹುದಾಗಿರುತ್ತೆ. ಮತ್ತೆ ನಾವು ಲೊಕೇಶನ್ ಹಾಕಿರ್ತೀವಿ, ಆ ಲೊಕೇಶನ್ ನೋಡ್ಕೊಂಡೇ ಬರ್ಬೇಕಾಗುತ್ತೆ. ನಾವು ಅಲ್ಲಿ ಬಂದಿದ್ದೀವಿ, ಅಲ್ಲಿಗೆ ಬರಿ, ಇಲ್ಲಿಗೆ ಬರಿ ಅಂತ ನಮ್ದು ಕರೆದ್ರೆ ನಾವಂತೂ ಎಲ್ಲಿಗೆ ಬರೋದಿಲ್ಲ. ಈಗ ನಮ್ಮ ಸ್ಥಳಕ್ಕೆ ಬರಬೇಕಾದ್ರೆ ಎಲ್ಲಿಂದ ಆಗ್ಲಿ ನೆಲಮಂಗಲಕ್ಕೆ ಬರಬೇಕು. ನೆಲಮಂಗಲದಲ್ಲಿ ಕುಣಿಗಲ್ ಬೈಪಾಸ್ ಅಂತ ಬರುತ್ತೆ. ಅಲ್ಲಿಂದ ನೀವು ಆಟೋ ಮಾಡ್ಕೊಂಡು ಬರ್ಬೋದು. 8 ಕಿಲೋಮೀಟರ್ ಆಗುತ್ತೆ. ನೀವು ಆಟೋ ಮಾಡ್ಕೊಂಡು ಬರ್ಬೋದು ಲೊಕೇಶನ್ ನೋಡ್ಕೊಂಡು. ಮಂಚನಹಳ್ಳಿ ಅಂದ್ರೆ ಅಲ್ಲಿ ನಿಂದ್ರಿಸ್ತಾರೆ ಆಟೋ. ಅಲ್ಲಿಂದ ಲೊಕೇಶನ್ ನೋಡ್ಕೊಂಡು ಒಳಗಡೆ ಬರಬೇಕು. ನಾವು ಸ್ವಲ್ಪ ಒಳಗಡೆ ಕಾಡಿನ ಒಳಗಡೆ ಇದ್ದೀವಿ. ಲೇಔಟ್ ಒಳಗಡೆ ಯಾವ ಮನೆಗಳಿಲ್ಲ, ಸ್ವಲ್ಪ 1-2-3 ಮನೆಗಳು ಇದ್ದಾವೆ. ನೀವೇ ನೋಡ್ಕೊಂಡು ಬರ್ಬೇಕಾಗತ್ತೆ. ನಮಗೆ ತೊಂದರೆ ಕೊಡಬಾರ್ದು. ಪದೇ ಪದೇ ಫೋನ್ ಮಾಡಿ ಲೊಕೇಶನ್ ನೋಡ್ಕೊಂಡು ಬರ್ಬೇಕು. ನಿಮ್ಗೆ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಯಾರನ್ನ ಕರ್ಕೊಂಡು ಲೊಕೇಶನ್ ನೋಡ್ಕೊಂಡು ಬರ್ಬೇಕು. ಓನ್ ವೆಹಿಕಲ್ ಇದ್ರೆ ಓನ್ ವೆಹಿಕಲ್ ತಗೊಂಡ್ ಬನ್ನಿ. ಇಲ್ಲ ಅಂದ್ರೆ ನೆಲಮಂಗಲದ ಆಟೋ ಮಾಡ್ಕೊಂಡು ಬರ್ಬೋದು. 300-350 ರೂಪಾಯಿ ತಗೊಂತಾರೆ. ಇಲ್ಲ ಅಂದ್ರೆ ನೀವು ಅಲ್ಲಿ ಲಗೇಜ್ ಆಟೋಗಳು ಇರ್ತವೆ, 30 ರೂಪಾಯಿ ತಗೊಂತಾರೆ. ಆದ್ರೆ ಟೈಮಿಂಗು ಹೆಚ್ಚು ಕಮ್ಮಿ, ಯಾವಾಗ ಬರ್ತಾವ ಯಾವಾಗ ಹೋಗ್ತಾವ ಗೊತ್ತಿರೋದಿಲ್ಲ. ಅವು ಅಲ್ಲಿ ಕ್ರಾಸಿಗೆ ಬಿಡ್ತವೆ, 30 ರೂಪಾಯಿ ತಗೊಂತಾರೆ. ಮಂಚನಹಳ್ಳಿ ಕ್ರಾಸಿಗೆ ಬಿಡ ಅಂದ್ರೆ ಮಂಚನಹಳ್ಳಿ ಕ್ರಾಸಿಗೆ ಬಿಡ್ತಾರೆ. ಅಲ್ಲಿಂದ ನೀವೇ ಲೊಕೇಶನ್ ನೋಡ್ಕೊಂಡು ಬರ್ಬೇಕಾಗತ್ತೆ. ಶುಕ್ರವಾರ, ಶನಿವಾರ ನಿಮ್ದು ಏನಾದ್ರೂ ಸಮಸ್ಯೆಗಳಿದ್ರೆ ಶನಿವಾರ 2 ಗಂಟೆ ಒಳಗಡೆ ಬಂದು ಹೋಗಕ್ಕಾಗತ್ತೆ. ಯಾಕಂದ್ರೆ ಸಂಜೆ ಕ್ಲಾಸ್ ಇರುತ್ತೆ, ನಾವು ರೆಡಿ ಆಗ್ಬೇಕು. ಶನಿವಾರ. ಭಾನುವಾರ ನಾವು ಕುಂಡಲಿನಿ ರಾಜಯೋಗ ದೀಕ್ಷೆ ಇರ್ತವೆ. ಆಮೇಲೆ ನಾವು ಬೇರೆ ಬೇರೆ ಕೆಲಸಗಳು ಇರ್ತವೆ. ಸಮಸ್ಯೆಗಳು ಭಾನುವಾರ ಬರಕ್ ಹೋಗ್ಬೇಡಿ. ಬಂದ್ರೆ ಶನಿವಾರ, ಶುಕ್ರವಾರ ಬೇಕಾದ್ರೆ ಬರ್ಬೋದಾಗಿರುತ್ತೆ. ಏನಾದ್ರೂ ಸಮಸ್ಯೆ ಇದ್ರೆ ನಾವು ಪರಿಹಾರ ನೀಡ್ತೀವಿ. ಆದ್ರೆ ಗುರು ಕಾಣಿಕೆಯನ್ನ ಸಲ್ಲಿಸಬೇಕಾಗುತ್ತೆ. ಗುರು ಕಾಣಿಕೆಯನ್ನ ಸಲ್ಲಿಸಿ ನಿಮ್ಮ ಪರಿಹಾರ ಏನಿದ್ರೆ ನಾವು ನೋಡ್ತೀವಿ. ನಿಮ್ಮನ್ನ ನೋಡಿ ಫೋನಲ್ಲಿ ನಮ್ಮ ಪರಿಹಾರ ಮಾಡಿ ನಾವು ಫೋಟೋ ಹಾಕ್ಬಿಡ್ತೀವಿ. ಫೋನಲ್ಲಿ ನಾವು ಯಾವ್ದು ಪರಿಹಾರ ಹೇಳೋದಿಲ್ಲ, ಯಾವ್ದು ನೋಡೋದಿಲ್ಲ. ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆ, ಪರಿಹಾರ ಮಾಡ್ಕೋಬೇಕು ಅನ್ನೋದಾದ್ರೆ ನೇರವಾಗಿ ನೀವು ಬರ್ಬೋದು. ಶುಕ್ರವಾರ ಹೊತ್ತು, ಶನಿವಾರ. ಮತ್ತೆ ಅಡ್ರೆಸ್ ಅನ್ನ ನಾವು ಇದ್ರ ಮುಂದೆ ಹಾಕಿರ್ತೀವಿ. ವಾಟ್ಸಪ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ. ನಿಮ್ಗೆ ಲೊಕೇಶನ್ ಬೇಕಂದ್ರೆ ಲೊಕೇಶನ್ ಹಾಕ್ತಿವಿ. ಅದ್ರ ಕೆಳಗಡೆ ಯೂಟ್ಯೂಬ್ ಕೆಳಗಡೆ ಕೂಡ ಲೊಕೇಶನ್ ಇರುತ್ತೆ. ಆ ಲೊಕೇಶನ್ ನೀವು ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀವು ಕಂಡುಕೊಳ್ಬಹುದಾಗಿರುತ್ತೆ. ಆದ್ರೆ ನೀವು ಗುರು ಕಾಣಿಕೆಯನ್ನ ತಪ್ಪದೇ ಸಲ್ಲಿಸಬೇಕಾಗುತ್ತೆ. ನಾನಂತೂ ಫ್ರೀಯಾಗಿ ನೋಡೋದಿಲ್ಲ, ಮಾರ್ಗದರ್ಶನ ಕೊಡೋದಿಲ್ಲ.